ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋದಲ್ಲಿ ಬಂದು ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಈ ಸಾಂಬಾರೇ ನಾನು ಮಾಡಿಲ್ಲ, ನಮ್ಮಮ್ಮ ಮಾಡಿರೋದು. ಜಸ್ಟ್ ಹಾಗೆ ಸುಮ್ಮನೆ ಸ್ಕೋಪ್ ಮಾತ್ರ ನಾನು ಕೊಟ್ಕೊತೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 3-4 ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಮತ್ತು 3 ಟೊಮೆಟೊ ತೊಗೊಂಡಿದ್ದೀವಿ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ ಒಂದು ಸ್ವಲ್ಪ ಅಂತಂದರೆ ಒಂದು ಬೆಳ್ಳುಳ್ಳಿ ಅಂದರೆ ಒಂದು ಫುಲ್ ಇರೋ ಬೆಳ್ಳುಳ್ಳಿ. ಓಕೆನಾ? ಇಷ್ಟು ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಹುರ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರಿಬೇಕು. ಈಗ ನೆಕ್ಸ್ಟು ಮಸಾಲೆಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು 4 ಲವಂಗ ತೊಗೊಂಡಿದ್ದೀನಿ ಅಷ್ಟೇ. ಇದೊಂದು ಸ್ವಲ್ಪ ಟೇಸ್ಟಿಗೋಸ್ಕರ. ನೆಕ್ಸ್ಟ್ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ನೋಡಿ, ಒಂದಿಷ್ಟು ತೊಗೊಂಡ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ, ಅದೇ ಸ್ಮೆಲ್ ಬರುತ್ತೆ. ಆಗಲೇ ನಾನು ಏನು ಹುರಿದಿಟ್ಟಿರೋಂಥ ಈರುಳ್ಳಿ ಏನಿದೆ ನೋಡಿ, ಈ ಥರ ಕಲರ್ ಇದೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಇಷ್ಟು ಮಸಾಲೆನ ರುಬ್ಕೊಬೇಕು. ರುಬ್ಬಿದಾದಮೇಲೆ ಒಂದು ತಪ್ಪಲೆಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀವಿ. ಸಾಸಿವೆ ಫುಲ್ ಚಟಪಟ ಅನ್ನಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಇಲ್ಲಾಂದರೆ ಸೀರಿಯಸ್ ಆಗಿ ಹೇಳ್ತೀನಿ, ಒಂಚೂರು ಚೆನ್ನಾಗಿರಲ್ಲ. ನೋಡಿ, ಚಟಪಟ ಅಂತಿದೆಯಾ? ಎಸ್, ಈ ಥರ ಹಾಕಬೇಕು. ಓಕೆನಾ? ನೆಕ್ಸ್ಟು ಕರಿಬೇವು ಹಾಕಿದೆ. ರುಬ್ಬಿಟ್ಟಿರೋ ಮಸಾಲೆ. ನೆಕ್ಸ್ಟು ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ಹುಳ್ಕೊಂಡಿರುತ್ತಲ್ಲ, ಅದನ್ನು ನೀರು ಹಾಕಿ ಹುಯ್ಕೊತಾ ಇದ್ದೀವಿ. ಸಾಂಬಾರು ಏನಾದರೂ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ನೀರು ಕಮ್ಮಿ ಹಾಕಿ, ಇಲ್ಲ ಪರವಾಗಿಲ್ಲ ತೆಳುಗೆ ಇದ್ದರೂ ಓಕೆ ಅಂತಂದರೆ ನೀರು ಹಾಕಿ. ಓಕೆನಾ? ಜಾಸ್ತಿ. ಅದಾದಮೇಲೆ ನೆಕ್ಸ್ಟು ಸಾಂಬಾರು ಪೌಡರ್ ಹಾಕ್ತಾಯಿದ್ದಾರೆ. ಈ ಸಾಂಬಾರು ಪೌಡರ್ ಬಂದು ಅಮ್ಮ ಮನೆಯಲ್ಲೇ ಮಾಡಿರೋದು. ಆ ಸಾಂಬಾರು ಪೌಡರ್ ಹಾಕ್ತಾಯಿದ್ದಾರೆ. 3 ಸ್ಪೂನ್ ಹಾಕ್ತಾಯಿದ್ದಾರೆ, ಅಂದರೆ ದೊಡ್ಡ ಸ್ಪೂನ್, ಅದರಲ್ಲಿ 3 ಸ್ಪೂನ್ ಹಾಕ್ತಾಯಿದ್ದಾರೆ. ನೆಕ್ಸ್ಟು ಕಲ್ಲುಪ್ಪು ಹಾಕ್ತಾಯಿದ್ದಾರೆ. ಕಲ್ಲುಪ್ಪು ಬಂದು 1.5 ಸ್ಪೂನ್ ಹಾಕ್ತಾಯಿದ್ದಾರೆ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟೇ ನಾನು ಮೊಟ್ಟೆನೆಲ್ಲ ಬೇಯಿಸಿಟ್ಕೊಂಡಿದ್ದೆ. ನೋಡಿ, ಆ ಮೊಟ್ಟೆನ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನೋಡಿ ಈ ಥರ ಜಸ್ಟ್ ಒಂದು ಲೈನ್ ಹಾಕಿದ್ದೀನಿ. ಕಾಣಿಸ್ತಾ ಇದೆಯಾ? ಎಸ್, ಈ ಥರ ಲೈನ್ ಹಾಕಿದ್ದೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮೊಟ್ಟೆ ಒಳಗಡೆ ಒಂದು ಸ್ವಲ್ಪ ಮಸಾಲೆ ಕೂರುತ್ತೆ. ನಾವು ಮಾಡಿರೋ ಸಾಂಬಾರು ಮಸಾಲೆ ಏನಿದೆ ಅದೆಲ್ಲ ಚೆನ್ನಾಗಿ ಕೂರುತ್ತೆ. ನೆಕ್ಸ್ಟು ಸಾಂಬಾರು ನೋಡಿ ಕುದೀತಾ ಇದೆ, ಕುದಿಯೋ ಸ್ಟೇಜಲ್ಲಿದೆ ಆ್ಯಕ್ಚುಲಾಗಿ. ನೋಡಿ, ಕಾಣಿಸ್ತಾ ಇದೆಯಾ? ಎಸ್, ಈ ಥರ ಒಂದು 5 ಮಿನಿಟ್ಸ್ ಹಿಂಗೆ ಬಿಡಬೇಕು. ನೋಡಿ, ಒಂದು 5 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಮಳ್ತಾ ಇದೆ ಸಾಂಬಾರು. ಈಗ ಈ ಸ್ಟೇಜಲ್ಲಿ ಹಸಿ ಮೊಟ್ಟೆನ ಹೊಡೆದಾಕ್ಕೊತಾ ಇದ್ದೀವಿ ಸಾಂಬಾರು ಒಳಗಡೆ. ಮೊಟ್ಟೆ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು 3 ಹಸಿ ಮೊಟ್ಟೆನ ಯೂಸ್ ಮಾಡಿದ್ದೀವಿ. ನೋಡಿ, ಮೊಟ್ಟೆ ಹಾಕಿದ್ದೇನೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮೊಟ್ಟೆ ಹೊಡೆದಾಕಿದ್ಮೇಲೆ ಒಂದು 2 to 3 ಮಿನಿಟ್ಸ್ ಬೇಕು ಬಿಡಿ. ನೆಕ್ಸ್ಟು ನಾವೇನು ಬೇಯಿಸಿಟ್ಟಿದ್ವಲ್ಲ ಮೊಟ್ಟೆ, ಈಗ ಅದನ್ನ ಹಾಕ್ಕೊಬೇಕು. ಈ ಥರ ಬೇಯಿಸಿಟ್ಟಿರೋ ಮೊಟ್ಟೆ ಬೇಕಾದ್ರೂ ನೀವು ಹಾಕ್ಕೊಬೋದು, ಇಲ್ಲಾಂದರೆ ಹಸಿ ಮೊಟ್ಟೆನ ಹೊಡೆದಾಕಿ ಹಾಗೆ ಬಿಟ್ಬಿಡ್ಬೇಕು. ಅಂದರೆ ಸೌಟಲ್ಲಿ ಏನೂ ಅದನ್ನ ಡಿಸ್ಟರ್ಬ್ ಮಾಡಬಾರ್ದು. ಹಾಗೆ ಒಂದು 5 ಮಿನಿಟ್ಸ್ ಬಿಟ್ಟರೆ ಆಗ ಮೊಟ್ಟೆ ಚೆನ್ನಾಗಿ ಬೇಯ್ದು ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರನೂ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಈ ಥರ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ಆ ಥರ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ಎಲ್ಲರಿಗೂ ಈ ಥರನೂ ಇಷ್ಟ, ಆ ಥರನೂ ಇಷ್ಟ. ಸೊ ಇದೊಂದು ಸತಿ ಅದೊಂದು ಸತಿ ಆ ಥರ ಮಾಡ್ತಾಯಿರ್ತಾರಮ್ಮ. ಒಟ್ಟಿನಲ್ಲಿ ಇದು ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ಈ ಸಾಂಬಾರು ರೈಸ್ಗೆ, ಚಪಾತಿಗೆ, ಪೂರಿಗೆ, ಮುದ್ದೆಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಒಂದು ಸತಿ ನೀವು ಮಾಡಿ ನೋಡಿ, ಆಗ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಎಸ್ ಇದು ಸಖತ್ತಾಗಿದೆ ನಿಜವಾಗ್ಲೇ ಅಂತ ಹೇಳಿ. ಆ್ಯಂಡ್ ತುಂಬಾ ಈಸಿಯಾಗಿದೆ, ಬೇಗ ಪಟ ಅಂತಲೇ ಮಾಡಿಬಿಡ್ಬೋದು. ಅಂದರೆ ಒಂದು 20 ಮಿನಿಟ್ಸ್ಗೆಲ್ಲ ನಿಮಗೆ ಸಾಂಬಾರು ರೆಡಿಯಾಗಿರುತ್ತೆ ಅಷ್ಟೇ ಗಾಯ್ಸ್. ಈ ಸಾಂಬಾರು ತುಂಬಾ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ಟೇಸ್ಟ್ ಮಾತ್ರ ನಿಜ ಹೇಳ್ತೀನಿ ಆಸಮ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ? ಅಷ್ಟೇ ಗಾಯ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಗಾಯ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.